ನೋಡ್ರಿ, ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಘಾಟ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದನ್ನು ನಾವು ಕ್ರಮದೊಳಗಡೆ ಉತ್ತರದಿಂದ ಏನ್ ಮಾಡೋಣ ಅಂದ್ರೆ ದಕ್ಷಿಣಕ್ಕೆ ಡಿಸ್ಕಷನ್ ಮಾಡೋಣ. ಅದ್ರದ್ದು ಆ ತರನ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಎರಡು ಕವರ್ ಆಗಿರ್ಬೇಕು ಇಲ್ಲಿ. ದ ಫಸ್ಟ್ ಒನ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಉತ್ತರ ಕನ್ನಡದೊಳಗಡೆ ಫಸ್ಟ್ ಒನ್ ದೇವಿ ಮನೆ ಘಾಟ್ ಅಂತ ಬರುತ್ತೆ. ಯಾವುದು? ದೇವಿ ಮನೆ ಘಾಟ್ ಅಂತಂದ ಹೇಳಿ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ದೇವಿ ಮನೆ ಘಾಟ್. ಇದೇನ್ ಬರುತ್ತಲ್ಲ, ಇದು ಸಿರ್ಸಿ ಮತ್ತು ಕುಮಟಾವನ್ನ ಜಾಯಿನ್ ಮಾಡುತ್ತೆ. ಯಾವ್ದು ಬರುತ್ತೆ? ಸಿರ್ಸಿ ಮತ್ತು ಕುಮಟ ಅಂತಂದ ಹೇಳಿ. ಶಿರ್ಸಿ ಯಾವ ತರ ಬರೀತಾರೆ ನೋಡ್ರಿ, ನಿಮಗ್ ಬಿಟ್ಟಿದ್ದು. ದ ಫಸ್ಟ್ ಒನ್ ಯಾವ್ದಾಗಿತ್ತು ಅಂತಂದ ಹೇಳಿದ್ರೆ ದೇವಿ ಮನೆ ಆಯ್ತಿಲ್ಲ. ಇವಾಗ ಯಾವ್ದಾಯ್ತು? ದೇವಿ ಮನೆ ಅಂತಂದ ಹೇಳ್ತೀವಿ ಉತ್ತರ ಕನ್ನಡದೊಳಗಡೆ. ಅದಾದ ನಂತರ ನೆಕ್ಸ್ಟ್ ಒನ್ ಬರುತ್ತೆ ಹುಲಿಕಲ್ ಘಾಟ್ ಅಂತಂದ ಹೇಳಿ. ಇನ್ನೊಂದು ಬರುತ್ತೆ ಯಾವ್ದಂತಂದ ಹೇಳಿದ್ರೆ ಹುಲಿಕಲ್ ಘಾಟ್ ಅಂತಂದ ಹೇಳಿ ಬರುತ್ತೆ. ಯಾವುದು? ಹುಲಿಕಲ್. ನೋಡ್ರಿ, ನಮ್ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಅಂತಂದ ಹೇಳ್ತೀವಿ. ಇದು ಶಿವಮೊಗ್ಗದೊಳಗಡೆ ಬರುತ್ತೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗಡೆ ಇದನ್ನ ನಾವು ಉಡುಪಿ ಮತ್ತು ಕುಂದಾಪುರ್ ಮಾರ್ಗವಾಗಿ ಬರುವಂತಹ ಪ್ರದೇಶದಲ್ಲಿ ಬರುತ್ತಾ ಹುಲಿಕಲ್ ಘಾಟ್ ಅಂತಂದ ಹೇಳ್ತೀವಿ. ಸೊ ಇದು ಸೆಕೆಂಡ್ ಒನ್. ನಾವು ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದೀವಿ. ನೋಡ್ರಿ, ಈ ಹುಲಿಕಲ್ ಒಳಗಡೆ ಏನಂದ್ರೆ ಅತಿ ಹೆಚ್ಚು ಮಳೆ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಒನ್ ಬರೋದು ಯಾವ್ದಂತಂದ ಹೇಳಿದ್ರೆ ಆಗುಂಬೆ ಘಾಟ್ ಅಂತಂದ ಹೇಳ್ತೀವಿ. ಮೂರನೇದೊಂದು ಯಾವ್ದಂತಂದ್ರೆ ನಮ್ ಕರ್ನಾಟಕದಾಗ ಬರೋದು ಆಗುಂಬೆ ಘಾಟ್ ಅಂತಂದ ಹೇಳ್ತೀವಿ. ಈ ಆಗುಂಬೆ ಘಾಟು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ತೀರ್ಥಹಳ್ಳಿಯಿಂದ ಉಡುಪಿ ಒಳಗಡೆ. ಇದು ಕೂಡ ಶಿವಮೊಗ್ಗದೊಳಗಡೆ ತೀರ್ಥಹಳ್ಳಿಯಿಂದ ಹಿಡ್ಕೊಂಡು ಉಡುಪಿಗೆ ಹೋಗುವಂತಹ ಒಂದು ಮಾರ್ಗದಲ್ಲಿ, ಆಗುಂಬೆ ಬರುತ್ತೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಚಾರ್ಮುಡಿ ಘಾಟ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಯಾವ್ದಂತಂದ ಹೇಳಿದ್ರೆ ಚಾರ್ಮುಡಿ ಘಾಟ್. ಯಾವ್ದು ಘಾಟು? ಚಾರ್ಮುಡಿ ಘಾಟ್. ಸೊ ನೋಡ್ರಿ, ಇದು ಚಾರ್ಮುಡಿ ಘಾಟ್ ಎಲ್ಲಿಂದ ಅಂತಂದ ಹೇಳಿದ್ರೆ ಚಿಕ್ಕಮಂಗ್ಳೂರಿಂದ ಹಿಡ್ಕೊಂಡು ಚಿಕ್ಕಮಂಗ್ಳೂರಿಂದ ದಕ್ಷಿಣ ಕನ್ನಡವನ್ನ ಕನೆಕ್ಟ್ ಮಾಡುವಂತ ರೋಡ್ ಅಲ್ಲಿ ಚಾರ್ಮುಡಿ ಘಾಟ್ ಬರುತ್ತೆ. ಚ ಅಂತ ಸ್ಟಾರ್ಟ್ ಆಗತ್ತಲ್ಲ, ಚಾರ್ಮುಡಿ ಚಿಕ್ಕಮಂಗ್ಳೂರ್ ಅಂತಂದ ಹೇಳಿ ಚ ಅಂತಂದ ಹೇಳಿ ಇದನ್ನ ನೆನ್ಪಿಟ್ಕೊಡ್ರಿ. ಉಳಿದದ್ ಯಾವ್ದು ಇಲ್ಲಿ ಕಂಪ್ಯಾರಿಸನ್ ಬರಲ್ಲ. ಚ ಅಂತಂದ ಹೇಳಿ ಬಂತಂದ್ರೆ ಒಂದು ಎಲಿಮಿನೇಷನ್ ಮಾಡಕ್ ನಮ್ಗೆ ಈಸಿ ಆಗತ್ತೆ. ಈಸಿಯಾಗಿ. ನೆಕ್ಸ್ಟ್ ಒಂದ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಶಿರಾಡಿ ಘಾಟ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ಶಿರಾಡಿ ಘಾಟ್ ಅಂತಂದ ಹೇಳ್ತೀವಿ. ಕೆಳಗಡೆ ನೆನ್ಪಿಟ್ಕೊಡ್ರಿ ಶಿರಾಡಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಹಾಸನ್ ಒಳಗಡೆ ಬರುತ್ತೆ. ಸ ಅಂತಂದ ಹೇಳಿ ಈ ತರ ನೆನ್ಪಿಟ್ಕೊಡ್ರಿ. ಶಿರಾಡಿ ಘಾಟ್ ಅಂತಂದ ಹೇಳಿ ಇದು ಯಾವ್ದನ್ನ ಕನೆಕ್ಟ್ ಮಾಡತ್ತಂದ್ರೆ ಹಾಸನದಿಂದ ದಕ್ಷಿಣ ಕನ್ನಡವನ್ನ ಕನೆಕ್ಟ್ ಮಾಡುತ್ತೆ. ಯಾವ್ದು? ಹಾಸನದಿಂದ ದಕ್ಷಿಣ ಕನ್ನಡ. ಸೊ ಇವೇನಂತಂದ ಹೇಳಿದ್ರೆ ನಮ್ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್. ಫಸ್ಟ್ ಒನ್ ದೇವಿ ಮನೆ ಅಂತಂದ ಹೇಳಿ, ನೆಕ್ಸ್ಟ್ ಹುಲಿಕಲ್ಲು, ಆಗುಂಬೆ, ಚಾರ್ಮುಡಿ, ಶಿರಾಡಿ. ಇವು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಬರುವಂತಹ ಘಾಟ್ಸ್ ಗಳಾಗಿದಾವ. ಇವುಗಳನ್ನ ನೆನ್ಪಿಟ್ಕೋಬೇಕು. ಕ್ವಶನ್ಸ್ ಗಳು ಇವಳ ಮೇಲೆ ಬರುತ್ತೆ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ನೋಡ್ರಿ, ಥಾಲ್ ಘಾಟ್ ಅಂತಂದ ಹೇಳಿ ಬರುತ್ತೆ. ನೆಕ್ಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ನಾವು ಮಹಾರಾಷ್ಟ್ರ ಕಡೆಯಿಂದ ಬರೋಣ. ಫಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಥಾಲ್ ಘಾಟ್ ಅಂತಂದ ಹೇಳಿ. ಕ್ವಶನ್ಸ್ ಗಳನ್ನ ಕೇಳ್ಬೋದು, ಇದ್ರ ಮೇಲೆ ನೆನ್ಪಿಟ್ಕೊಳ್ರಿ. ಥಾಲ್ ಘಾಟ್ ಅಂತಂದ ಹೇಳಿ. ಈ ಥಾಲ್ ಘಾಟ್ ಎಲ್ಲಿ ಬರುತ್ತೆ ಅಂದ್ರೆ ಮಹಾರಾಷ್ಟ್ರದೊಳಗಡೆ ಬರುತ್ತೆ. ಇದು ಮುಂಬೈಯಿಂದ ನಾಸಿಕ್ ಕನೆಕ್ಟ್ ಮಾಡುತ್ತೆ. ಎಲ್ಲಿಂದ ಎಲ್ಲಿವರೆಗೂ? ಮುಂಬೈಯಿಂದ ನಾಸಿಕ್ ನಗರಕ್ಕೆ. ಮುಂಬೈ ಟು ನಾಸಿಕ್ ಏನ್ ಹೈವೇ ಐತಲ್ಲ, ಸೊ ಅಲ್ಲಿ ಬರುವಂತ ಒಂದು ಘಾಟ್ ಯಾವ್ದಂತಂದ ಹೇಳಿದ್ರೆ ಥಾಲ್ ಘಾಟ್ ಅಂತಂದ ಹೇಳ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ಭೋರ್ ಘಾಟ್ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಬರುತ್ತೆ ಭೋರ್ ಘಾಟ್ ಅಂತಂದ ಹೇಳಿ. ಇವು ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಇಲ್ಲಿವರೆಗೂ ಬಹಳ ಸರಿ ಕೇಳಿದಾರೆ ಇವುಗಳನ್ನ. ನಮ್ ಕರ್ನಾಟಕದಾಗಿರ್ಬೋದು, ಇವು ಆಗಿರ್ಬೋದು. ಭೋರ್ ಘಾಟ್ ಅಂತಂದ ಹೇಳಿ. ಈ ಭೋರ್ ಘಾಟ್ ಎಲ್ಲಿಂದ ಬರುತ್ತೆ ಅಂದ್ರೆ ಇದು ಕೂಡ ಮಹಾರಾಷ್ಟ್ರದೊಳಗಡೆ. ಇದು ಮುಂಬೈ ಟು ಪುಣೆ ಅಂತಂದ ಹೇಳ್ತೀವಿ. ಇದು ಮುಂಬೈ ಟು ಪುಣೆ ಏನೈತಲ್ಲ, ಆ ರೋಡ್ ಅಲ್ಲಿ ಬರುವಂತಹ ಒಂದು ಘಾಟ್ ಸೆಕ್ಷನ್ ಭೋರ್ ಘಾಟ್ ಅಂತಂದ ಹೇಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಅಂಬಾ ಘಾಟ್. ಇನ್ನೊಂದು ಬರುತ್ತಾ ಅಂಬಾ ಘಾಟ್ ಅಂತಂದ ಹೇಳಿ. ಇಲ್ಲಿ ಮೇಲ್ಗಡೆನೆ ಬರುತ್ತಾ ಅಂಬಾ, AMBA, ಅಂಬಾ ಘಾಟ್ ಅಂತಂದ ಹೇಳಿ. ಇದು ಮಹಾರಾಷ್ಟ್ರದೊಳಗಡೆ ಕೊಲ್ಹಾಪುರ್ ಟು ರತ್ನಗಿರಿ ಅಂತಂದ ಹೇಳ್ತೀವಿ. ಕೊಲ್ಹಾಪುರ್ ಟು ರತ್ನಗಿರಿ ರೋಡ್ ಆ ಏರಿಯಾದಲ್ಲಿ ಬರುತ್ತೆ. ಕೊಲ್ಹಾಪುರ್ ಟು ರತ್ನಗಿರಿ ಅಂತಂದ ಹೇಳಿ. ಇನ್ನೊಂದು ಯಾಕೆ ಅಂಬಾ ಹೇಳಿದೆ ಅಂತಂದ ಹೇಳಿದ್ರೆ ನಿಮ್ಗ ಕನ್ಫ್ಯೂಸ್ ಮಾಡಕ್ ಇನ್ನೊಂದು ಘಾಟ್ ಅನ್ನ ಕೊಡ್ತಾರ. ನಮ್ ಕರ್ನಾಟಕದ ಸಮೀಪ ಬರುತ್ತ ಅಂಬುಲಿ ಘಾಟ್ ಅಂತಂದ ಹೇಳಿ. ಅಂಬುಲಿ ಘಾಟ್ ಅಂತಂದ ಹೇಳಿ ಬರುತ್ತಾ ಅಂಬುಲಿ ಘಾಟ್. ಕ್ವಶನ್ಸ್ ಗಳು ಕೇಳಿದಾರೆ. ಅಂಬುಲಿ ಘಾಟ್ ಎಲ್ಲಿ ಅಂದ್ರೆ ಮಹಾರಾಷ್ಟ್ರದೊಳಗಡೆ ಬರುತ್ತೆ. ಇದು ಸಾವಂತವಾಡಿ ಟು ಗೋವಾ ಅಂತಂದ ಹೇಳ್ತೀವಿ, ಅಥವಾ ಸಾವಂತವಾಡಿ ಟು ಬೆಳಗಾವಿ. ಯಾವ್ದಾದ್ರು ನೆನ್ಪಿಟ್ಕೊಡ್ರಿ. ಸಾವಂತವಾಡಿ ಟು ಬೆಳಗಾವಿ ಆರ್ ಗೋವಾ, ಈ ಮಾರ್ಗದಲ್ಲಿ ಬರುವಂತಹ ಒಂದು ಘಾಟ್ ಸೆಕ್ಷನ್ ಯಾವ್ದಂದ್ರೆ ಅಂಬುಲಿ ಘಾಟ್ ಸೆಕ್ಷನ್ ಅಂತಂದ ಹೇಳ್ತೀವಿ. ಇವು ಕೆಲವೊಂದು ಇಂಪಾರ್ಟೆಂಟ್. ಆಮೇಲೆ ಇವೆಲ್ಲ ಆದ ನಂತರ ಕಂಪ್ಲೀಟ್ ಆಗಿ ಲಾಸ್ಟ್ ಬರುವಂತಹ ಒಂದು ಘಾಟ್ ಯಾವ್ದಂತಂದ ಹೇಳಿದ್ರೆ ಫಾಲ್ ಘಾಟ್ ಅಂತಂದ ಹೇಳ್ತೀವಿ. ಯಾವ್ದು? ಫಾಲ್ ಘಾಟ್ ಅಂತಂದ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ಈ ಫಾಲ್ ಘಾಟ್ ಎಲ್ಲಿ ಬರುತ್ತೆ ಅಂದ್ರೆ ಕೇರಳ ಮತ್ತು ತಮಿಳುನಾಡು ಒಳಗಡೆ ಬರುವಂತದ್ದು, ಆ ಬಾರ್ಡರ್ ಅಲ್ಲಿ ಬರುವಂತದ್ದು.
ಇದು ಪಾಲಕ್ಕಾಡ್ ಮತ್ತು ಕೊಯಂಬತ್ತೂರಲ್ಲಿ. ಯಾವ್ಯಾವ ನಗರಗಳು? ಪಾಲಕ್ಕಾಡ್ ಮತ್ತು ಕೊಯಂಬತ್ತೂರ್. ಈ ಎರಡು ನಗರಗಳನ್ನ ಸೇರಿಸುವಂತಹ ಒಂದು ಮಾರ್ಗದಲ್ಲಿ ಬರುವಂತಹ ಘಾಟ್ ಸೆಕ್ಷನ್ ಯಾವ್ದಂದ್ರ ಫಾಲ್ಘಾಟ್ ಘಾಟ್ ಸೆಕ್ಷನ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಇದು ಇಂಪಾರ್ಟೆಂಟ್. ಫಾಲ್ಘಾಟ್ ಬಗ್ಗೆ ತುಂಬಾ ಅಗಲವಾದಂತಹ ಘಾಟ್ ಸೆಕ್ಷನ್ ಯಾವ್ದಂತಂದ್ರೆ ಹೇಳಿದ್ರೆ ವೈಡೆಸ್ಟ್ ಘಾಟ್ ಸೆಕ್ಷನ್ ಯಾವ್ದಂದ್ರೆ ಫಾಲ್ಘಾಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಈ ಫಾಲ್ಘಾಟ್ ಅನ್ನೋದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಯಾಕನ್ನೋದನ್ನ ನಾನು ಇವಾಗ ಜಿಯೋಗ್ರಾಫಿಕಲ್ ಥಿಂಗ್ಸ್ ಗಳನ್ನ ಹೇಳ್ತೀನಿ. ಈ ಫಾಲ್ಘಾಟ್ ಸೆಕ್ಷನ್ ಏನ್ ಮಾಡತ್ತೆ ಅಂತಂದ್ರೆ ಇದು ಫಾಲ್ಘಾಟ್ ಸೆಕ್ಷನ್ ಘಾಟ್ಸ್ ಅಂತಂದ್ ಹೇಳ್ತೀವಲ್ಲ, ಫಾಲ್ಘಾಟ್ಸ್. ಅದಾದ ನಂತರ ಈ ಕಡೆ ಸೈಡ್ ಯಾವ ಬರ್ತಾವ ಅಂತಂದ್ ಹೇಳಿದ್ರೆ ನೀಲಗಿರಿ ಬೆಟ್ಟಗಳು ಬರ್ತಾವ. ಈ ಕಡೆ ಸೈಡ್ ಯಾವ ಬೆಟ್ಟಗಳು ಬರ್ತಾವ? ನೀಲಗಿರಿ ಬೆಟ್ಟಗಳು. ಈ ಕಡೆ ಸೈಡ್ ಬರುವಂತ ಬೆಟ್ಟಗಳು ಯಾವ ಅಂತಂದ್ ಹೇಳಿದ್ರೆ ಅವುಗಳನ್ನ ಅನ್ನಾಯಿಮುಡಿ ಘಟ್ಟಗಳು ಅಂತಂದ್ ಹೇಳ್ತೀವಿ. ಅನ್ನಾಮಲೈ ಬೆಟ್ಟಗಳು. ಈ ಎರಡು ಬೆಟ್ಟಗಳ ನಡುವೆ ಬರುವಂತಹ ಒಂದು ಘಾಟ್ ಸೆಕ್ಷನ್ ಯಾವ್ದಂತಂದ್ ಹೇಳಿದ್ರೆ ನಾವು ಫಾಲ್ಘಾಟ್ ಘಾಟ್ ಸೆಕ್ಷನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಈ ಫಾಲ್ಘಾಟ್ ಗ್ಯಾಪ್ ಒಳಗಡೆನ ಒಂದು ಹೈಯೆಸ್ಟ್ ಪೀಕ್ ಕಂಡು ಬರುತ್ತಾ ಅನ್ನಾಯಿಮುಡಿ ಅಂತಂದ್ ಹೇಳಿ. ಅನ್ನಾಮುಡಿ ಅಂತಂದ್ ಹೇಳಿ ಒಂದು ಸೌತ್ ಇಂಡಿಯಾದಲ್ಲಿ ಅತ್ಯಂತ ಹೈಯೆಸ್ಟ್ ಪೀಕ್ ಅಂತಂದ್ ಹೇಳ್ತೀವಲ್ಲ, ಇದು ಕೂಡ ಯಾವ ಘಾಟ್ ಸೆಕ್ಷನ್ ಒಳಗಡೆ ಬರುತ್ತಾ? ಫಾಲ್ಘಾಟ್ ಸೆಕ್ಷನ್ ಒಳಗಡೆನೆ ಬರುವಂತದ್ದು. ಆಮೇಲೆ ಈ ನೀಲಗಿರಿ ಬೆಟ್ಟಗಳ ಬಗ್ಗೆ ನಮ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರ. ಸರ್ ಯಾವ ತರ ಅಂತಂದ್ ಹೇಳಿದ್ರೆ, ಸರ್ ಈ ಕಡೆ ನೋಡ್ರಿ, ಇದು ನಮ್ಮ ಭಾರತ ದೇಶ. ಇದೇನಂತಂದ್ರೆ ನಮ್ಮ ಭಾರತ ದೇಶ. ಈ ಕಡೆಯಿಂದ ವೆಸ್ಟರ್ನ್ ಘಾಟ್ಸ್ ಗಳು ಬರ್ತಾವ್ರಿ. ಈ ಕಡೆಯಿಂದ ಏನಂತಂದ್ ಹೇಳಿದ್ರೆ ಈಸ್ಟರ್ನ್ ಘಾಟ್ಸ್ ಗಳು ಬರ್ತಾವ್ರಿ. ಯಾವ್ರಿ? ಈಸ್ಟರ್ನ್ ಘಾಟ್ಸ್ ಗಳು ಅಂತಂದ್ ಹೇಳಿ. ಇವೆರಡೂ ಸೇರುವಂತಹ ಪ್ರದೇಶದಲ್ಲಿ ಕೆಲವೊಂದು ಬೆಟ್ಟ ಗುಡ್ಡಗಳಿದಾವ್ರಿ. ಅವುಗಳನ್ನ ನಾವು ನೀಲಗಿರಿ ಬೆಟ್ಟಗಳು ಅಂತಂದ್ ಹೇಳ್ತೀವಿ, ಸಂಧಿಸುವ ಸ್ಥಳ. ಈ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ದೊಡ್ಡ ಬೆಟ್ಟ ಯಾವ್ದಂದ್ರ ದೊಡ್ಡ ಬೆಟ್ಟ ಅಂತ ಕರಿತೀವಿ. ಯಾವ್ದು? ದೊಡ್ಡ ಬೆಟ್ಟ ಅಂತ ಕರಿತೀವಿ. ಅದ್ರ ಜೊತೆಗೆ ಒಂದು ಜನಾಂಗ ವಾಸ ಮಾಡುತ್ತಲ್ಲಿ. ಆ ಜನಾಂಗವನ್ನ ನಾವು ತೋಡಾ ಜನಾಂಗ ಅಂತ ಕರಿತೀವಿ. ಯಾವ ಜನಾಂಗ ಅಂತ ಕರಿತೀವಿ? ತೋಡಾ ಜನಾಂಗ ಅಂತಂದ್ ಹೇಳಿ. ಪಾಯಿಂಟ್ ಕ್ಲಿಯರ್? ಸೊ ಈ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಬರೆದಿಟ್ಕೋಬೇಕು. ಇಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಅಂತಂದ್ ಹೇಳಿ. ಸೊ ನೆಕ್ಸ್ಟ್ ಸೇಮ್ ಇಂತಾದೆ ಇನ್ನೊಂದು ಪಾಯಿಂಟ್ಸ್ ಜೊತೆ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ಇಲ್ಲಿ ಥಾಲ್ ಘಾಟ್ ಅಂತಂದ್ ಹೇಳಿ ಬರುತ್ತಲ್ಲ, ಇದನ್ನೊಂದು ನಾನೊಂದು ಹೇಳೋದು ಮರ್ತು ಬಿಟ್ಟೆ. ಥಾಲ್ ಘಾಟ್, ಇದಕ್ಕೆ ಇನ್ನೊಂದ್ ಹೆಸರು ಏನ್ ಕರೀತಾರ ಅಂತಂದ್ ಹೇಳಿದ್ರೆ ಕಸಾರ ಘಾಟ್ ಅಂತಂದ್ ಹೇಳಿ ಕರೀತಾರೆ. ಕಸಾರ ಘಾಟ್ ಅಂದ್ರೂ ಕೂಡ ಒಂದೇ, ಥಾಲ್ ಘಾಟ್ ಅಂದ್ರೂ ಕೂಡ ಒಂದೇ. ಸೊ ಈ ಘಾಟ್ ಒಳಗಡೆ ಒಂದು ನದಿ ಹುಟ್ಟುತ್ತ, ವೈತರ್ನಿ ನದಿ ಅಂತಂದ್ ಹೇಳಿ. ಈ ಹೆಸರನ್ನ ಕೇಳಿರ್ಬೋದು, ಪುರಾಣಗಳಲ್ಲಿ ಬರುವಂತಹ ಒಂದು ನದಿ ವೈತರ್ನಿ ನದಿ ಅಂತಂದ್ ಹೇಳ್ತೀವಿ. ಇದು ಈ ಘಾಟ್ಸ್ ಗಳಲ್ಲಿ ಹುಟ್ಟಿ ಎಲ್ಲಿ ಹೋಗಿ ಸೇರುತ್ತೆ? ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇಲ್ಲಿ ಹುಟ್ಬಿಟ್ಟು ಏನಂತಂದ್ ಹೇಳಿದ್ರೆ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇದೊಂದು ಇಂಪಾರ್ಟೆಂಟ್. ಎಸ್, ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಏನಂತಂದ್ ಹೇಳಿದ್ರೆ ಅಂಬುಲಿ ಘಾಟ್ ಹತ್ರ ಬರುತ್ತೆ. ಸೊ ಇಲ್ಲಿ ನಾವ್ ಏನಂತ ಹೇಳಿದ್ವಲ್ಲ, ಆಗ್ಲೇ ಡಿಸ್ಕಷನ್ ಮಾಡಿದ್ವಿ, ಅಂಬುಲಿ ಘಾಟ್ ಅಂತಂದ್ ಹೇಳಿದ್ವಲ್ಲ, ಅಲ್ಲೊಂದು ಟೆಂಪಲ್ ಬರುತ್ತೆ, ಹಿರಣ್ಯಕೇಶ್ವರ ಟೆಂಪಲ್ ಅಂತಂದ್ ಹೇಳಿ. ಆ ಟೆಂಪಲ್ ಹತ್ರ ಒಂದು ನದಿ ಹುಟ್ಟುತ್ತೆ, ಅದನ್ನ ನಾವು ಹಿರಣ್ಯಕೇಶಿ ನದಿ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ಹಿರಣ್ಯಕೇಶಿ ನದಿ ಅಂತ ಕರಿತೀವಿ. ಈ ಹಿರಣ್ಯಕೇಶಿ ನದಿ ಯಾವ ನದಿಯನ್ನ ಸೇರುತ್ತೆ? ಘಟಪ್ರಭಾ ನದಿಯನ್ನ ಸೇರುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತಾ? ಹರಿತಾ ಘಟಪ್ರಭಾ ನದಿಯನ್ನ ಸೇರುತ್ತೆ. ನೆಕ್ಸ್ಟ್ ಈ ಘಟಪ್ರಭಾ ನದಿ ಯಾವ್ದನ್ನ ಸೇರುತ್ತೆ? ಕೃಷ್ಣಾ ನದಿಯನ್ನ ಸೇರುತ್ತೆ. ಈ ಪಾಯಿಂಟ್ಸ್ ಗಳು ಸೇಮ್. ಅದೇ ತರ ಇನ್ನೊಂದು ನದಿ ಬರುತ್ತೆ, ಯಾವ್ದಂತಂದ್ ಹೇಳಿದ್ರೆ ಆಗುಂಬೆ ಘಾಟ್ ಹತ್ರ. ಸೊ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ನೆನ್ಪಿಟ್ಕೋಬೇಕು. ಆಗುಂಬೆ ಘಾಟ್, ಈ ಆಗುಂಬೆ ಘಾಟ್ ಹತ್ರ ಒಂದು ನದಿ ಹರಿಯುತ್ತೆ, ಯಾವ್ದಂದ್ರೆ ಸೀತಾ ನದಿ ಅಂತಂದ್ ಹೇಳ್ತೀವಿ. ಸೊ ಆಗುಂಬೆ ಘಾಟ್ ಹತ್ರ ಏನಂದ್ರೆ ಸೀತಾ ನದಿ ಹರಿಯುತ್ತ. ಆಮೇಲೆ ನೆಕ್ಸ್ಟ್ ಅದ್ರ ಪಕ್ಕನೇ ಇನ್ನೊಂದು ನದಿ ಹರಿಯುತ್ತ, ವರಾಹಿ ನದಿ ಅಂತಂದ್ ಹೇಳಿ. ವರಾಹಿ ನದಿ ಇವೆರಡು ಹರಿದು ಏನ್ ಮಾಡ್ತಾವ ಅಂದ್ರೆ ಎಲ್ಲಿ ಹೋಗಿ ಸೇರ್ತಾವ? ಅರಬ್ಬಿ ಸಮುದ್ರವನ್ನ ಹೋಗಿ ಸೇರ್ತಾವ. ಆಮೇಲೆ ಈ ಸೀತಾ ನದಿಗೆ ಒಂದು ಜಲಪಾತ ಬರುತ್ತೆ, ಅದನ್ನ ನಾವು ಬರ್ಕಾನಾ ಜಲಪಾತ ಅಂತ ಕರಿತೀವಿ. ಬರ್ಕಾನಾ ಜಲಪಾತ. ಆಮೇಲೆ ಆಗುಂಬೆ ಒಳಗಡೆ ಅತಿ ಹೆಚ್ಚು ನಾಗರ ಹಾವುಗಳು, ಅದರಲ್ಲಿ ಯಾವ್ದಂದ್ರೆ ಕಾಳಿಂಗ ಸರ್ಪ ಅತಿ ಹೆಚ್ಚು. ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಎಲ್ಲಿ ಕಂಡು ಬರ್ತಾವ? ವೆಸ್ಟರ್ನ್ ಘಾಟ್ಸ್ ಒಳಗಡೆ ಕಂಡು ಬರ್ತಾವ. ಆ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಪರ್ಟಿಕ್ಯುಲರ್ ಪ್ಲೇಸ್ ಯಾವ್ದಂದ್ರೆ ಆಗುಂಬೆ ಪ್ರದೇಶದಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡು ಬರ್ತಾವ. ಇದು ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಾವು ನೋಡಿದ್ವಲ್ಲ, ದೇವಿ ಮನೆ ಘಾಟ್ ಹತ್ರ. ದೇವಿ ಮನೆ ಘಾಟ್ ಅಲ್ಲಿ ಏನಂತಂದ್ ಹೇಳಿದ್ರೆ ಅಘನಾಶಿನಿ ನದಿ ಹರಿತಾ ಹೋಗುತ್ತೆ. ಆ ಘಾಟ್ ಸೆಕ್ಷನ್ ಒಳಗಡೆ ಅಘನಾಶಿನಿ ನದಿ ಹರಿದು ಹೋಗ್ತೈತಿ. ಸೊ ಇಷ್ಟೊಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಸೊ ಇದೇನಂತಂದ್ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳು. ಸೊ ನೆಕ್ಸ್ಟ್ ಮತ್ತೊಂದು ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಜೈ ಹಿಂದ್.